ಶೆಡ್ಯೂಲ್ ಕಾಸ್ಟು ಮತ್ತು ಶೆಡ್ಯೂಲ್ ಟ್ರೈಬ್ ಪರಿಶಿಷ್ಟ ಜನಾಂಗ ಪರಿಶಿಷ್ಟ ಜಾತಿ ಹೆಸರಿನಲ್ಲಿ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ 100% ಆ ಜನಾಂಗದ ದುಡ್ಡನ್ನು ಹೊಡೆಯುವಂಥ ಕೆಲಸ ಮಾಡೈತಿ. ಇವತ್ತು ST ಶೆಡ್ಯೂಲ್ ಟ್ರೈಬದ್ದು ಸುಮಾರು 269 ಕೋಟಿ 100% ದುಡ್ಡು ಪರ್ಸೆಂಟ್ ದುಡ್ಡನ್ನು ಕಾಂಗ್ರೆಸ್ ಸರ್ಕಾರದವರು ಹೊಡೆದ್ರು. ಆ ದುಡ್ಡನ್ನು ಹೊಡೆದು ನಮ್ಮ ಆರೋಪ ಇತ್ತದು ಅದು ಎಲೆಕ್ಷನ್ನಿಗೆ ಅದು ಉಪಯೋಗ ಆಗೈತಿ, ಲೋಕಸಭಾ ಎಲೆಕ್ಷನ್ನಿಗೆ ಅದನ್ನು ಉಪಯೋಗ ಮಾಡಿದಾರಂತೇಳಿ. ಇವತ್ತು ಅದಕ್ಕೆ ಪೂರಕವಾಗಿ ಇವತ್ತು ಇಡಿ ಐತಲ್ಲ ಬಳ್ಳಾರಿ ಜಿಲ್ಲೆಯಾದ್ಯಂತ ಇವತ್ತು ಕೂಡ್ಲಿಗಿ ಇರ್ಬೋದು, ಬಳ್ಳಾರಿ ಇರ್ಬೋದು, ಸೊಂಡೂರು ಇರ್ಬೋದು, ಎಲ್ಲ ಕಡೆಯೂ ಇವತ್ತು ಅದು ರೇಡ್ ಮಾಡೈತಿ. ಆ MP ಗಳ ಮೇಲೆ MLAಗಳ ಮನೆ ಮೇಲೆ ರೇಡ್ ಮಾಡೈತಿ. ನನಗೆ ಭರವಸೆ ಐತಿ ಕಾಂಗ್ರೆಸ್ ಸರ್ಕಾರದ ಇದೇನು ದೊಡ್ಡ ಭ್ರಷ್ಟಾಚಾರ ಏನೈತಿ ಅದಕ್ಕೆ ಆರೋಪಿಗಳಿಗೆ ಶಿಕ್ಷೆ ಆಗ್ತೈತಿ. ಅದ್ರ ಮೂಲಕ ಈ ಹಗರಣದ ರೂವಾರಿ ಆದ ಸಿದ್ದರಾಮಯ್ಯನವ್ರಿಗೆ ಕೂಡ ಶಿಕ್ಷೆ ಆಕ್ಕೈತೆ ಅನ್ನೋಂಥ ಭರವಸೆ ನನಗೈತಿ. ಅದೇ ರೀತಿ SC ಸಮಾಜದ 25,000 ಕೋಟಿ ದುಡ್ಡನ್ನು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಡೈವರ್ಟ್ ಮಾಡಿದ್ದೈತಿ. ಇವರು ಮಾಡೋದೊಂದು ಹೇಳೋದೊಂದು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಜನರಿಗೆ ಇದು ವಿಷಯ ಈಗ ಹೊರಗೆ ಬರ್ದಾಗ್ತೈತಿ, ಈಗ ಗೊತ್ತಾಗತ್ತೈತಿ. ಇಡೀ ದಾಳಿ ಏನು ಇದರ ವಾಲ್ಮೀಕಿ ಹಗರಣದ ಮೇಲೆ ಐತಿ, ಇದು ಆ ಅಪರಾಧಿಗಳಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡ್ತೈತಿ. ಮುಂದಿನ ದಿನದಲ್ಲಿ ಮೂಡಾದ ಹಗರಣದ ಆರೋಪಿಗಳಾದ ಅವ್ರಿಗೆ ಕುತ್ತಿಗೆಗೆ ಕೂಡ ಈ ಇಡಿದು ಹಗ್ಗ ಇನ್ನೂ ಟೈಟ್ ಆಗ್ತಿತ್ತು ಅನ್ನುವಂಥ ಭರವಸೆ ನನಗೈತಿ. ಅವರ ಪ್ರಮುಖರಲ್ಲ, ರಾಜ್ಯದ ಮತ್ತು ಕಾಂಗ್ರೆಸ್ಸಿನ ಪ್ರಮುಖರು ಇದು ಅವರ ಅನುಮತಿ ಇಲ್ದಂಗೆ ಈ ರೀತಿಯ ಕೆಲಸಗಳು ಆಗಿರೋದಿಲ್ಲ. ಹಾಗಾಗಿ ಅಲ್ಟಿಮೇಟ್ಲಿ ಅವರ ರೆಸ್ಪಾನ್ಸಿಬಲ್. ಮೂಡಾ ಮತ್ತು ವಾಲ್ಮೀಕಿ ಹಗರಣ ಈ ಎರಡರ ಹಗರಣದ ಕುಣಿಕೆ ಏನೈತಿ ಅದು ಸಿದ್ದರಾಮಯ್ಯನವರ ಕುತ್ತಿಗೆಗೆ ಕೊನೆಗೆ ಬರ್ತದೆ.